ಸೊ ನೀ ಆಯಿತು, ನೆಕ್ ಆಯಿತು, ಶೋಲ್ಡರ್ ಆಯಿತು, ಫಿಂಗರ್ಸ್ ಆಯಿತು. ಯಾವುದನ್ನು ಬಿಟ್ಟಿದ್ದೀನಿ ಈಗ ನಾನು? ಯಾವುದೊಂದು ಬಿಟ್ಟಿದ್ದೀನಿ? ವೇಸ್ಟ್, ಓಕೆ. ಕಣ್ಣು, ಮೂಗು, ಓಕೆ. ಫೇಸಿಗೆ ಒಂದು ಎಕ್ಸಸೈಸ್ ಕೊಡು. ಆಯಿತು. ಮೇನಾಗೆಲ್ಲ ಬಿಟ್ಬಿಟ್ರೆ ಕೋರ್ಬೋದು. ಹಾಂ, ಬೆನ್ನು. ಸರ್ ನಮ್ಮ ಹೆಸರು ಸ್ವರಣ್ ಸರ್ಗೆ ಕ್ಲಾಪ್ ಮಾಡಿ ನೋಡಿ. ಅವರ ಬೆನ್ನು ನಮ್ಮ ಬೆನ್ನು ನಾವು ನೋಡೋಕ್ಕೆ ಆಗಲ್ಲ, ಬಟ್ ನಮ್ಮ ಬೆನ್ನು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಾವು ಸ್ಟಡಿಯಾಗಿ ನಿಂತಿರ್ತೀವಿ, ಫಿಟ್ ಆಗಿ ನಿಂತಿರ್ತೀವಿ. ಯಾಕಂದರೆ ಬ್ಯಾಕ್ ಮಸಲ್ ವೀಕ್ ಆಗಿಬಿಟ್ರೆ ಪೋಸ್ಚರ್ ಚೇಂಜ್ ಆಗ್ಬಿಡುತ್ತೆ. ಈಗ ನಾವೆಲ್ಲ ಕೂತಿದ್ದೀವಲ್ಲ, ಇದು ಒಂದು ಟೈಪ್ ಆಫ್ ಪೋಸ್ಚರಲ್ಲಿ ಸಿಟ್ಟಿಂಗ್ ಪೋಸ್ಚರ್ ಇರುತ್ತೆ, ಸ್ಟ್ಯಾಂಡಿಂಗ್ ಪೋಸ್ಚರ್ ಇರುತ್ತೆ, ಲೈನ್ ಪೋಸ್ಚರ್ ಇರುತ್ತೆ. ಈಗ ನೀವೆಲ್ಲ ಕೂತಿದ್ರಲ್ಲ ಸಿಟ್ಟಿಂಗ್ ಪೋಸ್ಚರ್, ಇದರಲ್ಲೇ ಒಂದು ಬೆನ್ನಿಗೆ ಸ್ಟ್ರೆಂತ್ ಆಗುವಂಥ ಒಂದು ಸಿಂಪಲ್ ಎಕ್ಸಸೈಸ್ ಬರುತ್ತೆ. ಚೇರ್ ಸ್ವಲ್ಪ ರೆಂಟಿಗೆ ತೊಗೊಂಡ್ರಿಂದ ಅಷ್ಟು ಕಂಫರ್ಟಬಲ್ ಇಲ್ಲ, ಬಟ್ ಆದಷ್ಟು ನಿಮ್ಮ ಚೇರಲ್ಲಿ ಯಾಕೆಂದರೆ ಹ್ಯಾಂಡಲ್ ಇಲ್ಲ. ಯೂಶಲಿ ಎಕ್ಸಸೈಸ್ ಮಾಡುವಾಗ ವಿತ್ ಹ್ಯಾಂಡಲ್ ಚೇರಲ್ಲಿ ಮಾಡಿದರೆ ಬೆಟರ್. ಚೇರಲ್ಲೆಲ್ಲ ಕಂಫರ್ಟಬಲ್ ಕೂತ್ಕೊಳ್ಳಿ, ಎಲ್ಲ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಓಕೆ, ನಿಧಾನಕ್ಕೆ ನಿಮ್ಮ ಬೆನ್ನು ಲೋ ಬ್ಯಾಕಿಂದ ಚೇರನ್ನು ಸ್ವಲ್ಪ ಪ್ರೆಸ್ ಮಾಡಿ, ಲೈಟಾಗಿ ಪ್ರೆಸ್ ಮಾಡಿ. ತುಂಬ ಹೋಲ್ಡ್ ಮಾಡಬೇಡಿ, ಹಿಂದೆ ಬಿದ್ದುಬಿಡ್ತೀರಾ. ಕೇರ್ಫುಲ್. ಟ್ರೈ ಟು ಹೋಲ್ಡ್ ಫಾರ್ 3 seconds. ಒಂದು 3 seconds ಹೋಲ್ಡ್ ಮಾಡಿ. 1 2 3 ಬಿಡಿ. ಒನ್ ಮೋರ್. ಯಾ, ಶುಡ್ ಬಿ ಸ್ಟ್ರೈಟ್. ಓಕೆ, ನಿಧಾನ. ಹಾಂ ಸರ್. ಯೂಶಲಿ ಈ ಎಕ್ಸಸೈಸ್ ಮಾಡುವಾಗ ವಿತ್ ಆಮ್ರೆಸ್ಟ್ ಚೇರ್ ಎಂಥದ್ದು ಮಾಡಿ ಚೇರನ್ನು ವಾಲ್ ಸಪೋರ್ಟಲ್ಲಿ ಹಾಕಿದರೆ ಇಟ್ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಲೋ ಬ್ಯಾಕ್ ಮಸಲ್ಸ್ ವಿಲ್ ಬಿ ಸ್ಟ್ರೆಂತ್, ಬೆನ್ನು ಸ್ಟ್ರೆಂತ್ ಆಗುತ್ತೆ. ಓಕೆ, ಇನ್ನೊಂದು ರಿಪೀಟೆಡ್ ಕ್ವಶನ್ ಇದೆ ಸರ್. ನಾವು ಹೌಸ್ ವೈಫ್ ಇರ್ತೀವಿ, ಇಲ್ಲ ನಾವು ಬೇರೆ ಕಡೆ ಕೆಲಸಕ್ಕೆ ಹೋದಾಗ ಹೆವಿ ವೆಯ್ಟ್ ಲಿಫ್ಟಿಂಗ್ ಮಾಡೋದು. ಸೊ ಅವಾಗ ನಾನು ಹೆಂಗೆ ಲಿಫ್ಟ್ ಮಾಡಿದರೆ ಸೇಫ್ಟಿ ಅಂತ ಹೇಳಿ ಒಂದು ಕಾಮನ್ ಕ್ವಶನ್ ಇದೆ. ಸೊ ಸೇಫ್ ವೆಯ್ಟ್ ಲಿಫ್ಟಿಂಗ್ ಟೆಕ್ನಿಕ್ ಯಾರು ಒಬ್ರು ಡೆಮೋ ಮಾಡ್ಬೋದಾ? ಒನ್ ಫ್ರಮ್ ಮೇಲ್, ಒನ್ ಫ್ರಮ್ ಫೀಮೇಲ್, ಪ್ಲೀಸ್. ಓಕೆ, ಬನ್ನಿ ಸರ್, ಬನ್ನಿ ಬನ್ನಿ. ನೋ ಇಶ್ಯೂಸ್, ನೋ ಇಶ್ಯೂಸ್, ನೋ ಇಶ್ಯೂಸ್. ಓಕೆ, ಸೊ ಈಗ ಇವರಿಬ್ಬರು ಒಂದು ವೆಯ್ಟ್ ಹೆಂಗೆ ಲಿಫ್ಟ್ ಮಾಡ್ತಾರೆ ಅಂತ ನೋಡಿ, ನಾನು ಆಮೇಲೆ ಯಾವುದು ಸೇಫ್ ವೆಯ್ಟ್ ಲಿಫ್ಟಿಂಗ್ ಟೆಕ್ನಿಕ್ ಅನ್ನೋದನ್ನು ಹೇಳ್ಕೊಡ್ತೀನಿ. ನಿಮ್ಮ ಮುಂದೆ ಏನು ಸಪೋಸ್ ಒಂದು 100 rupees ನೋಟ್ ಬಿದ್ದಿದೆ, ನಿಧಾನಕ್ಕೆ ಹೆಂಗೆ ನೀವು ಲಿಫ್ಟ್ ಮಾಡ್ತೀರ ಅಂತ ನಂಗೆ ಡೆಮೋ ಮಾಡಿ. ನಿಮ್ಮ ಮುಂದೆ ಒಂದು ನೋಟ್ ಬಿದ್ದುಬಿಟ್ಟಿದೆ, 500 ರೂಪಾಯಿ. 500. ಓಕೆ, ನೋಡಿ ಈ ಥರ ಲಿಫ್ಟ್ ಮಾಡಿದೆ. ಹಾಂ ಹಾಂ ಹಾಂ, ಓಕೆ, ಆಲ್ಮೋಸ್ಟ್ ಆಯ್ತಿದೆ. ಈಗ ವೆಯ್ಟ್ ಲಿಫ್ಟಿಂಗ್ ಅಂತ ಅಂತಂದರೆ ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ರೆಸ್ಟ್ ರೂಮಲ್ಲಿ ಬಕೆಟ್ ಲಿಫ್ಟಿಂಗ್ ಇರ್ಬೋದು, ಕಿಚನಲ್ಲಿ ಏನಾದ್ರು ಕಲಿದೆ. ಯೂಶಲಿ ಟ್ರೈ ಟು ಡೂ ದ ನೀಲ್ ಡೌನ್ ಪೊಸಿಷನ್. ನೀಲ್ ಡೌನ್ ಪೊಸಿಷನ್ ಮಾಡಿ ಸ್ಲೋ ಆಗಿ ಲಿಫ್ಟ್ ಮಾಡಿದ್ರೆ ದ ಬ್ಯಾಕ್ ಮಸಲ್ಸ್ ವಿಲ್ ಬಿ ಸೆಟ್. ಏನು ಮಾಡ್ತಾರೆ, ಸ್ವಲ್ಪ ಜನ ಸಡನ್ ಆಗಿ ಹಿಂಗೆ ಬಗ್ಬಿಟ್ರೆ ನನಗೆ ಬ್ಯಾಕ್ ಮಸಲ್ಸ್ ವಿಲ್ ಬಿ ಗೆಟಿಂಗ್ ಸ್ಟ್ರಾಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಈ ಬೆನ್ನಿನ ಬಗ್ಗೆ ಯಾಕೆ ಇಷ್ಟು ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಸ್ಕೂಲ್ ಮಕ್ಕಳಿಗೆಲ್ಲ ಹೋಗುವಾಗ ಜಡೆ ಎಣ್ಬಿಟ್ಟು ಕಳಿಸ್ತಾರೆ. ಸೊ ಯಾರಿಗೆ ಇಲ್ಲಿ ಒಂದು ಜಡೆ ಇದೆ ಎಲ್ಲ ಕಟ್ ಮಾಡಬೇಕು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಲವರು ಬರ್ತಾ ಇದ್ದಾರೆ, ಅದು ಜಡೆ ಚೆನ್ನಾಗಿ ಎಣ್ದಿದ್ದಾರೆ ನಾನು ತಮ್ಮ ಹೆಸರು ಮ್ಯಾಮ್ ಎಕ್ಸ್ಕ್ಯೂಸ್ ಮೀ, ಸವಿತಾ ಮ್ಯಾಮ್ ದಯವಿಟ್ಟು. ಲಕ್ಕಿ ಮ್ಯಾಮ್ ನೋಡಿ, ಬಂದ ತಕ್ಷಣ ಅವರು ನಿಮ್ಮ ಜಡೆ ಅವ್ರಿಗೆ. ಸೊ ಸವಿತಾ ಮ್ಯಾಮ್ ಜಡೆ ಕಾಣಿಸ್ತಾ ಇದೆ ಎಲ್ಲರಿಗೂ. ಈಗ ಯಾರಾದ್ರೂ ಸಪೋಸ್ ಸವಿತಾ ಮ್ಯಾಮ್ ಜಡೆ ಇಟ್ಕೊಂಡು ಹೇಳಿದ್ರೆ ಅವ್ರ ಕೋಪ ಬರುತ್ತಾ ಬರಲ್ಲ? ಯಾಕೆ ಇದನ್ನ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಬೆನ್ನಲ್ಲಿ ವರ್ಟಿಬ್ರೇಸ್ ಇರುತ್ತಲ್ಲ, 33 ವರ್ಟಿಬ್ರೇಸ್ ಇರುತ್ತೆ. ಈಗ ಮ್ಯಾಮ್ ಹೆಂಗಿದ್ದಾರೆ ಎಂದಿದ್ದಾರೆ ಹಾಗೆ ನಿಧಾನಕ್ಕೆ ಇರುತ್ತೆ. ಈಗ ಹೇಳಿದ್ರೆ ನಮ್ಗೆ ಹೆಂಗೆ ಪೈನ್ ಬರುತ್ತೆ, ವೆನ್ ಯು ಡೂ ಮೋರ್ ಆಫ್ ಅ ಫಾರ್ವರ್ಡ್ ಬೆಂಡಿಂಗ್ ಆಕ್ಟಿವಿಟೀಸ್ ದ ಸೇಮ್. ಸೊ ಹಾಗಾಗಿ ನೀಲ್ ಡೌನ್ ಪೊಸಿಷನ್ ಮಾಡಬೇಕಾಗುತ್ತೆ. ಜೊತೆಗೆ ಈಗ ಹೀಗೆ ಜಡೆ ಎಂದಿದಾರಲ್ಲ, ನಮ್ಮ ವರ್ಟಿಬ್ರೇಸ್ ಎಸ್ ಶೇಪಲ್ಲಿ ಇರುತ್ತೆ. ನೆಕ್ಕಿಂದ ಹಿಡಿದು ಲೋವರ್ ಬ್ಯಾಕ್ ಎಸ್ ಶೇಪಲ್ಲಿ ಇರುತ್ತೆ. ನಾವು ತುಂಬ ಅದಕ್ಕೆ ಸ್ಟ್ರೈನ್ ಮಾಡಿದಾಗ ಇನ್ ಫ್ಯೂಚರ್ ಏನಾಗುತ್ತೆ, ಎಸ್ಸು ಗ್ರ್ಯಾಜುವಲ್ ಆಗಿ ಸಿ ಶೇಪಿಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಟ್ರೈ ಟು ಲಿಫ್ಟ್ ಇನ್ ದ ಪೋಸ್ಚರ್ಸ್. ಯಾವಾಗ ನಮಗೆ ನೀಡ್ ಇರುತ್ತೆ ಲಿಫ್ಟ್ ಮಾಡುವಾಗ ಪ್ಲೀಸ್ ಟೇಕ್ ಕೇರ್ ಆಫ್ ಯು ಲೋ ಬ್ಯಾಕ್. ಥ್ಯಾಂಕ್ ಯು. ಬೆನ್ನು ಇರೋರಿಗೆ
ಮಾಡಬಾರ್ದು ಸರ್. ಜಸ್ಟ್ ಅಲ್ಲೇ ಸೊ ಈಗ ಬನ್ನಿ ಪ್ಲೀಸ್. ಸೊ ಬೆನ್ನು ಇರ್ಬೋದು, ಫಾರ್ವರ್ಡ್ ಬೆಂಡಿಂಗ್ ಮಾಡ್ಬೋದು ಅಂತ ಸರ್. ಸೊ ಫಾರ್ವರ್ಡ್ ಬೆಂಡಿಂಗ್ ಅಂತ ಹೇಳಿದ್ರೆ ಈಗ ನೀವೆಲ್ಲ ಚೇರಲ್ಲಿ ಕೂತ್ಕೊಂಡಿಲ್ಲ, ವೆನ್ ಯು ಸಿಟ್ ಅನ್ನೋ ಚೇರಿಂದ ಕೆಳಗಡೆ ಇರೋ ಗ್ರೌಂಡ್ ಆಬ್ಜೆಕ್ಟ್ಸ್ ಇದೆ. ಬಟ್ ವೆನ್ ಯು ಆರ್ ಸ್ಟ್ಯಾಂಡಿಂಗ್ ಡೈರೆಕ್ಟ್ ಬೆಂಡಿಂಗ್ ಬೇಡ. ಬಟ್ ಬ್ಯಾಕ್ ಮೇಲೆ ಸ್ಟ್ರೆಂತ್ ಆಗಲಿಕ್ಕೆ ಸ್ಟ್ಯಾಂಡಿಂಗಲ್ಲೂ ಕೂಡ ಒಂದು ಸಿಂಪಲ್ ಎಕ್ಸರ್ಸೈಸ್ ಒಂದು 10 ಡಿಗ್ರಿ ಫ್ಲೆಕ್ಷನ್ ಮಾಡಿದರೆ ತೊಂದರೆ ಇಲ್ಲ. 10 ಡಿಗ್ರಿ ಬ್ಯಾಕ್ವರ್ಡ್ಸ್ ಆಗ್ಬೋದು, ಇಲ್ಲಾಂದ್ರೆ ಒಂದು 10 ಡಿಗ್ರೀಸ್ ಫಾರ್ವರ್ಡ್ ಆಗ್ಬೋದು. ಇದು ಇಟ್ ವಿಲ್ ಬಿ ಹೆಲ್ತಿ. ಬಟ್ ಪ್ರೊಲಾಂಗ್ ತುಂಬ ಫಾರ್ವರ್ಡ್ ಬೆಂಡಿಂಗ್ ಮಾಡೋದು ಸ್ಟ್ರೈನ್ ಆಗುತ್ತೆ. ಒಂದು 10 ಡಿಗ್ರೀಸ್ ಫಾರ್ವರ್ಡ್ ಇಲ್ಲ ಬ್ಯಾಕ್ವರ್ಡ್. ಶೋಲ್ಡರ್ ಕೇಳಿ ಅದು ಇಲ್ಲಿನೂ ಕೂಡ ಪ್ರೊಲಾಂಗ್ ಆಗ್ತದೆ. ಓಕೆ, ಲೇಟಾಗಿ ಬಂದ್ರೆ ನೀವು ಸೆಷನಿಗೆ ಲೇಟಾಗಿ ಬಂದ್ರ ಸ್ಟಾರ್ಟಿಂಗಲ್ಲಿ ಒಂದು ಶೋಲ್ಡರ್ ಎಕ್ಸರ್ಸೈಸ್ ಹೇಳ್ಕೊಟ್ಟೆ, ನೆನಪ ಇದೆಯಾ? ಮಾಡ್ತೀವಿ ಶೋಲ್ಡರ್ ಎಕ್ಸರ್ಸೈಸ್ ಮಾಡಿದ್ರು ಕೂಡ ಇಲ್ಲ. ಮತ್ತೆ ಇಲ್ಲಿ ಅಂದ್ರೆ ಇಲ್ಲಿ ಸ್ವೆಲ್ಲಿಂಗ್ ಬರ್ತದೆ. ಓಕೆ ಮ್ಯಾಮ್, ಅದನ್ನ ಸ್ಪ್ಯಾಸಮ್ ಅಂತ ಹೇಳಿ. ಸ್ಪ್ಯಾಸಮ್ ಏನಾಗುತ್ತೆ ಅಂದರೆ ಒಂದು ಮಸಲ್ ಮೇಲೆ ಇನ್ನೊಂದು ಮಸಲ್ ಓವರ್ ಆಗ್ತದೆ ಬಿಕಾಸ್ ಆಫ್ ಕಂಟಿನ್ಯೂಸ್ ಪೋಸ್ಟರ್. ಫಾರ್ ಎಕ್ಸಾಂಪಲ್ ಸಿಸ್ಟಮ್ ವರ್ಕ್ ಮಾಡ್ತೀವಿ, ಇಲ್ಲ ಮನೇಲೆಲ್ಲ ಒಂದೇ ಪೊಸಿಷನ್ ಕೂತ್ಕೊಂಡು ಮಾಡ್ಕೊಳ್ತೀರ, ಸ್ಟ್ರೈನ್ ಆಗಿರುತ್ತೆ. ಸ್ಪ್ಯಾಸಮ್ ರಿಲೀಫ್ ಆಗುತ್ತೆ. ಈ ಹಾರ್ಟ್ ಗಿವ್ ಹಾಟ್ ವಾಟರ್ ಫರ್ಮೆಂಟೇಷನ್. ಜನರಲಿ ಮಾರ್ನಿಂಗ್ ನೀವು ಸ್ನಾನ ಮಾಡುವಾಗ ಬಿಸಿ ಬಿಸಿ ನೀರು ಹಾಕಿದಾಗ ಕೈಯಿಂದ ಪ್ರೆಸ್ ಮಾಡಿ ಒಳಗಡೆ ಏನಾದ್ರು ಬ್ಲಡ್ ಕ್ಲಾಟ್ ಇದ್ದರೆ ರಿಲೀಸ್ ಆಗುತ್ತೆ. ಇನ್ ದ ಈವ್ನಿಂಗ್ ಟೈಮ್ ಹಾಟ್ ವಾಟರ್ ಫರ್ಮೆಂಟೇಷನ್, ಒಂದು ಬಿಸಿನೀರಿಗೆ ಹಾಟ್ ವಾಟರ್ ಬ್ಯಾಗಲ್ಲಿ ಬಿಸಿನೀರು ಹಾಕಿ ಅದನ್ನು ಇಟ್ಕೊಂಡೆ ಅದು ಸ್ಪ್ಯಾಸಮ್ ರಿಲೀಫ್ ಆದಮೇಲೆ ಆಫ್ಟರ್ ಯು ಕ್ಯಾನ್ ಡೂ ದ ಎಕ್ಸಸೈಸ್ ಮಾಡಿದರೆ ಮಸಲ್ ಸ್ಪ್ಯಾಸಮ್ ರಿಲೀಫ್ ಆಗುತ್ತೆ. ಸ್ಪ್ಯಾಸಮ್ ಇದ್ದಾಗ ಏನಾಗುತ್ತೆ, ನಿಮ್ಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗಲ್ಲ, ಪೈನ್ ಆಗ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೀಸ್ ಟೇಕ್ ಎ ಹಾಟ್ ವಾಟರ್ ಆ ಕ್ಲಾಟ್ ರಿಲೀಸ್ ಆಗುತ್ತೆ ಕಂಟಿನ್ಯೂಸ್ಲಿ. ಅದೇ ಅದನ್ನು ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಒಂದು 5 days ಹಾಟ್ ವಾಟರ್ ಫರ್ಮೆಂಟೇಷನ್ ಮಾಡ್ಬೋದು. ಬಟ್ ಸಿವಿಯರ್ ಪೈನ್ ಇದ್ರೆ ಅಪ್ಲೈ ಲಿಟಲ್ ಪೈನ್ ಕಿಲ್ಲರ್ ಜೆಲ್, ಡೈಕ್ಲೋಫೆನಾಕ್ ಜೆಲ್ ಇರೋಂಥ ಒಲಿನಿ ಹಾಕ್ಬೋದು. ಆಕ್ಸಾಲ್ಜಿನ್ ಜೆಲ್ ಅಪ್ಲಿಕೇಶನ್ ಮಾಡಿದಾಗ ಸೂಪರ್ಫಿಷಿಯಲ್ ಮಸಲ್ಸ್ ವಿಲ್ ಬಿ ರಿಲ್ಯಾಕ್ಸ್. ಅದಾದಮೇಲೆ ಹಾಟ್ ವಾಟರ್ ಹಾಕೊಟ್ರೆ ರಿಲೀಫ್. neck pain or for the back? Both. Okay, sure. Yeah. So neck exercise, back exercise ಗೆ ಇನ್ನೊಂದು ಎಕ್ಸರ್ಸೈಸ್ ಹೇಳಿ. ಏನು ಮಾಡ್ಬಿಡಿ. ಓಕೆ ಶೂರ್. ಮ್ಯಾಮ್ದು ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಮ್ಯಾಮ್ದು ಒಂದು ನೆಕ್ ಎಕ್ಸರ್ಸೈಸ್ ಮುಗಿಸ್ಕೊಂಡು ನಿಮ್ದು ಹೇಳ್ತೀನಿ. ಸೊ ನೆಕ್ ಎಕ್ಸರ್ಸೈಸ್ ನಾವೀಗ ಮಾಡಿದ್ವಲ್ಲ ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ಅದರ ಜೊತೆಗೆ ಸ್ವಲ್ಪ ರೆಸಿಸ್ಟೆಡ್ ಎಕ್ಸರ್ಸೈಸ್. ಈಗ ನಮ್ಮ ರೆಸಿಸ್ಟೆಡ್ ಎಕ್ಸರ್ಸೈಸ್ ಅಂತ ಹೇಳಿದ್ರೆ ಎಲ್ಲರೂ ಬಲಗೈನ ಹಣೆ ಮೇಲೆ ಕಪ್ಪು ಸ್ಟ್ರೈಟ್ ಆಗಿರಬೇಕು. ನೆಕ್ಸ್ಟ್ ಟೈಮ್ ಸೊ ಈ ಕೈಯನ್ನು ನಿಮಗೆ ಎಷ್ಟಾಗುತ್ತೆ ನಿಧಾನಕ್ಕೆ ನೆಕ್ಕಿಂದ ಪ್ರೆಸ್ ಮಾಡಿ ಹೋಲ್ಡ್ ಕಪ್ಪು. ಪ್ರೆಷರ್ ಫೀಲ್ ಆಗ್ತಾ ಇದೆ ಎಲ್ಲರಿಗೂ? ನೆಕ್ಕಲ್ಲಿ ಫೀಲ್ ಆಗಬೇಕಾ? ಹೌದು ಸರ್. ವೆನ್ ಯು ಪ್ರೆಸ್ ಯು ಫೀಲ್ ದ ಪ್ರೆಷರ್ ಆನ್ ದ ನೆಕ್. ಫಸ್ಟ್ ಎಕ್ಸರ್ಸೈಸ್. ಸೆಕೆಂಡ್ ಎಕ್ಸರ್ಸೈಸ್, ಎರಡೂ ಕೈಯನ್ನು ಕ್ಲಾಸ್ ಮಾಡ್ಕೊಂಡು ಕತ್ತಿಂದ ಇಟ್ಕೊಂಡಿದ್ದೀವಲ್ಲ, ನಾವು ಈ ಹಾಟು ಬ್ಯಾಕ್ವರ್ಡ್ಸ್ ಹಿಂದೆ ನಿಧಾನ ಪ್ರೆಸ್ ಮಾಡಿ ಆ ಸ್ಟ್ರೆಚ್ ಫೀಲ್ ಆದಾಗ ಸ್ಲೋಲಿ ಟೇಕೋದು. ಕತ್ತು ಆದಷ್ಟು ಸ್ಟ್ರೈಟ್ ಆಗಿದೆ. ಸೊ ಇದನ್ನು ಮಾಡೋದ್ರಿಂದ ನೀವು ನೆಕ್ ಮಸಲ್ಸ್ ವಿಲ್ ಬಿ ಸ್ಟ್ರೆಂಥನ್ಸ್. ಓಕೆ. ಮತ್ತು ಲೋವರ್ ಬ್ಯಾಕಿಗೆ ನಾನು ಹೇಳ್ದಂಗೆ ಆಗಲೇ ಚೇರ್ ಪ್ರೆಸ್ಸಿಂಗ್ ಮಾಡ್ಬೋದು, ಮತ್ತು ಫಾರ್ವರ್ಡ್ ಅಂತ ಈವನ್ ನಮ್ಮ ಲ್ಯಾಟ್ ಸೈಡ್ ಮಸಲ್ಸಲ್ಲಿ ಕೂಡ ಲೋವರ್ ಬ್ಯಾಕ್ ಸ್ಟ್ರೆಂಥನ್ ಮಾಡ್ಬೋದು. ಎಸ್ ಮ್ಯಾಮ್, ಯಂಗ್ ಏಜಲ್ಲಿ ಪ್ಲೀಸ್ ಮುಂದೆ ಬನ್ನಿ. ನೀವು ಬನ್ನಿ, ನೀವು ಬೇಜಾರು ಮಾಡ್ಕೊಳ್ತೀನಿ. ಅಕ್ಕ ಮಾತ್ರ ಕರ್ಕೊಂಡು ಬನ್ನಿ. ಇಬ್ಬರು ಬನ್ನಿ. ಅದಕ್ಕೆ ಇವ್ರನ್ನೂ ಕರ್ಸ್ಕೊಳ್ತೇನೆ ಪ್ಲೀಸ್. ಸ್ವಲ್ಪ ದಾರಿ ಬಿಡಿ. ನೀವು ಗುಡ್ ನೈಟ್. ಮಾನ್ವಿ ಅನ್ವಿತಾ ಅವರಿಗೆ ಕ್ಲಾಪ್ ಮಾಡಬೇಕು. ಇವರು ನಮ್ಮ ಫ್ಯೂಚರ್ ಏಜೆಂಟ್ಸ್. ಯಾವಾಗ ಇವರಿಬ್ಬರನ್ನ ನೋಡಿದ್ರೆ ಹ್ಯಾಪಿಯಾಗಿರ್ತೀರಾ, ಹೆಲ್ತಿಯಾಗಿರ್ತೀರಾ, ಫಿಟ್ ಆಗಿರ್ತೀರಾ. ಓಕೆನಾ? ಇವರಿಬ್ಬರು ಒಂದು ಎಕ್ಸರ್ಸೈಸ್ ಮಾಡ್ತಾರೆ. ನೀವು ನಿಮ್ಮ ಮನೆಗೆ ಹೋದ್ಮೇಲೆ ಟ್ರೈ ಮಾಡಿ, ಚೇರಲ್ಲಿ ಟ್ರೈ ಮಾಡಬೇಡಿ, ಸ್ಟ್ಯಾಂಡಿಂಗಲ್ಲಿ ಮಾಡಿ. ಸೊ ವಾಟ್ ಯು ಡೂ, ಎಲ್ಲರೂ ಕ್ಲಾಪ್ ಮಾಡಬೇಕು. ಅವಾಗಲೇ ರೆಂಜರ್ ಮಾಡ್ತಾರೆ. ಸೈಜ್ hold on there, that's what you want, right? No, we can hold it for a while. Ground will be the target point. You have to do on the side.
And this side, the leg, The leg will be like little wide. no, but should be totally flat. It should not be, heels should not No, be. no, no. Once you do the exercise, it will Automatic. rise. It will rise. So, young angels ಅನ್ನು ನೋಡಿದ್ರ? So, ಮನೆಗೆ ಹೋದ್ಮೇಲೆ you all can try this exercise. Yeah, thank you. So, when you come outside, ಈ ತರ field ಅಲ್ಲಿ expose ಆಗಿ natural sunlight ಇದ್ರೆ ಮಾತ್ರ you will be fit. ಸೊ ಹಾಗಾಗಿ ಡೈಲಿ ನಮ್ಮ ಟೈಮ್ ಒಂದು 20 to 30 minutes ವಾಕ್ ಐಡಿ. ಬೆಳಿಗ್ಗೆ ಏನಾದ್ರು ಟೈಮ್ ಆಗಲಿಲ್ಲ ಅಂದರೆ ಈವನ್ ಇನ್ ದ ನೈಟ್ ಟೈಮ್ ಆಲ್ಸೋ ನೈಟ್ ವಾಕ್ ಮಾಡಿದ್ರೆ ಸ್ಲೀಪ್ ವಿಲ್ ಬಿ ಗುಡ್, ನಿದ್ದೆ ತುಂಬ ಚೆನ್ನಾಗಿರುತ್ತೆ. ಸೊ 30 minutes ವಾಕ್ ವಿಲ್ ಬಿ. ಸರ್, ಈಗ ಚೇರ್ನಲ್ಲಿ ಸಿಟ್ಟಿಂಗ್ ಪೊಸಿಷನ್ ಅಂತ ಹೇಳ್ತಾರೆ ಅಲ್ವಾ, ಪರ್ಫೆಕ್ಟ್ ಸಿಟ್ಟಿಂಗ್ ಪೊಸಿಷನ್. ಬಟ್ ಮ್ಯಾಕ್ಸಿಮಮ್ ಎಲ್ಲರೂ ಯಾರಾದರೂ ನೋಡಿದ್ರೆ ಮ್ಯಾಕ್ಸಿಮಮ್ ಒಂದು 5 to 10 minutes ಹಂಗೆ ಕೂತ್ಕೊಳ್ಳಿ, ಇಮಿಡಿಯೇಟ್ಲಿ ಕಾಲು ಹಿಂದೆ ಹೋಗುತ್ತೆ. ದ್ಯಾಟ್ ಗಿವ್ಸ್ ದೆಮ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್. ಸೈಕಲಾಜಿಕಲ್. ಹೌದಾ? ಯೂಶಲಿ ಬಾಡಿ ವೆಯ್ಟ್ ಹಿಂದೆ ಹೋಗುತ್ತೆ, ಕಾಲು ಹಿಂದೆ ಇರುತ್ತೆ. ಸೊ ಆವಾಗ ಅವ್ರಿಗೆ ಬ್ಯಾಕ್ ಬನ್ನಿ ನಾನು ಆಗಲೇ ಹೇಳಿದೆ ಈ ಚೇರಲ್ಲಿ ನಿಮಗೆ ಕಂಫರ್ಟಬಲ್ ಇಲ್ಲ ಅಂತ. ಯಾವ ಚೇರ್ನಲ್ಲಿ You should have done this earlier. ಎಲ್ಲ ಎಕ್ಸರ್ಸೈಸ್ ಅಂತ ಕ್ವಶನ್ ನಮ್ಮ ಮನೇಲಿ ಎಷ್ಟು ಕೇಳ್ತಾ ಇರ್ತಾರೆ ನೋಡಿ ಕ್ವಶನ್ಸ್ ಕೇಳಿದ್ರೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ನಾನು ನಿಮಗೆ ಕೇಳ್ತೇನೆ. ಪರ್ಫೆಕ್ಟ್ ಮ್ಯಾಚ್ ಸರ್. ಮನೆಗೆ ಹೋದ್ಮೇಲೆ ನಮಗೆ ಟ್ರೀಟ್ ಕೊಡಿಸ್ಬೇಕು. ಇದೇ ನನಗೆ ಇಲ್ಲ, ನೀವು ಅವ್ರಿಗೆ ಕೊಡ್ತಾರೆ, ಇವ್ರು ನಮ್ಗೆ ಕೊಡ್ತಾರೆ. ಇವರಿಗೆ ಯಾರು ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರಲ್ಲ ಅವರಿಗೆ ಟ್ರೀಟ್ ಕೊಡಿಸ್ಬೇಕು. ಸೊ ಜನರಲಿ ಈ ಥರ ಚೇರ್ ಏನು ನಾವು ಕೂತಿರ್ತೀವಲ್ಲ ಅದರಲ್ಲಿ ಲೋ ಬ್ಯಾಕ್ ಸಪೋರ್ಟ್, ಲೋ ಬ್ಯಾಕ್ ಫ್ಲಾಟ್ ಆಗಿರ್ಬೇಕು, ಪ್ಲಸ್ ಆರ್ಮ್ ರೆಸ್ಟ್. ಯಾರು ಫೋಟೋ ತೆಗಿತಾ ಇದ್ದಾರೆ ಅಂತ. ಸೊ ಆರ್ಮ್ ರೆಸ್ಟ್. ಓಕೆ. ಸೊ ಯೂಶಲಿ ಚೇರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನನಗೆ ವರ್ಕ್, ಪರ್ಫೆಕ್ಟ್ ಕಪಲ್. ಸೊ ನೀವು ಆದರ್ಶ ದಂಪತಿಗಳು ಪ್ರೋಗ್ರಾಮ್ ಕಂಡಕ್ಟ್ ನೆಕ್ಸ್ಟ್ ಇಯರ್. ನಮ್ಮ ಶಶಿ ಅವ್ರಿಗೆ ಹೇಳ್ತೀನಿ, ಒಂದು ಪರ್ಫೆಕ್ಟ್ ಕಪಲ್ಗೆ ಒಂದು ರ್ಯಾಂಪ್ ಮಾಡ್ತಾರೆ. ಓಕೆ. ಸೊ ಜನರಲಿ ಈ ಥರ ಕೂತ್ಕೊಂಡಿದ್ದಾಗ ಲೋ ಬ್ಯಾಕ್ ಸಪೋರ್ಟ್ ಏನಾಗುತ್ತೆ ಅಂದರೆ ಫ್ಲಾಟ್ ಆಗಿದ್ರೆ ಇಟ್ ವಿಲ್ ಬಿ ಬೆಟರ್. ಪ್ಲೀಸ್ ಆರ್ಮ್ ರೆಸ್ಟ್. ಸೊ ಆರ್ಮ್ ರೆಸ್ಟ್ ಇರೋಂಥ ಚೇರಲ್ಲಿ ಐಡಿಯಲ್ಲಿ ಒಂದು 1 hour ಈ ಚೇರಲ್ಲಿ ಕೂತ್ಕೊಳ್ಬೋದು. 1 hour ಆದಮೇಲೆ ಮ್ಯಾಮ್ ಕೇಳಿದಾಗ ಲೆಗ್ ಪೇನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ವರ್ಕ್ ಫ್ರಮ್ ಅವ್ರಿಗೆ ಏನಾಗುತ್ತೆ ಅಂದರೆ ಕಾಲ್ಸಲ್ಲಿ ಇರ್ತೀವಿ, ಅವಾಗ ನಮಗೆ ಆಪ್ಷನ್ ಇಲ್ಲ, ವಿ ಹ್ಯಾವ್ ಟು ಕಂಟಿನ್ಯೂ ದ ಪೊಸಿಷನ್. ಸೊ ಸಪೋಸ್ ಏನಾದ್ರು ಒಂದು ಫುಟ್ ರೆಸ್ಟ್ ಸ್ಟೆಪ್ಪರ್ ಏನಾದ್ರು ಯು ಕ್ಯಾನ್ ಜಸ್ಟ್ ಕೀಪ್ ಯುವರ್ ಲೆಗ್ ಆನ್ ದ ಸ್ಟೆಪ್ ಆನ್ ಗ್ರ್ಯಾಜುಲಿ. ಈ ಮ್ಯಾಕ್ಸಿಮಮ್ ಒಂದು 2 hours ಆದಮೇಲೆ ಆದರೂ ಈ ಹ್ಯಾವ್ ಟು ಸ್ಟ್ಯಾಂಡ್. ಸೊ ಎದ್ದು ನಿಂತ್ಕೊಳ್ಳೋದ್ರಿಂದನೇ ಆ ಕಾಲ್ ನಮ್ನೆಸ್ ಮತ್ತು ಬ್ಯಾಕ್ ಸ್ಟ್ರೈನ್ ಕಡಿಮೆ. ಇಫ್ ಯು ಸ್ಟ್ಯಾಂಡ್ ಆರ್ ಇಫ್ ಯು ಗೋ ಫಾರ್ ಅ ವಾಕ್ ಗ್ರ್ಯಾಜುಲಿ ಆ ಸ್ಟ್ರೈನ್ ನೆಕ್ಕು ಮತ್ತು ಬ್ಯಾಕಿಗೆ ಏನಿರುತ್ತೆ ಅದು ಕಡಿಮೆ. ವಿಲ್ ಫೀಲ್ ಇಟ್.